ಎಲ್ಲಿ ಮಾಡ್ತಾರೆ? ಆಮೇಲೆ ಬಿ ಜೆ ಪಿಯವರು ಬ್ರದರ್ ಸ್ನೇಹಿತರು ನಿಮ್ಗೆ ಹೇಳ್ತೀನಿ ನಾನು, ಯಾವತ್ತನ ಬಿ ಜೆ ಪಿಯವರು ನೋಡಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು, ಯಾವ ಚುನಾವಣೆ ಬಂದಿದೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಓಟ್ ಕೇಳ್ತೀವಿ. ನಾವು ಈ ಸರ್ಕಾರ ಇತ್ತು, ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ. ಬಿ ಜೆ ಪಿಯವರು ಯಾವತ್ತನ ಸಾಧನೆ ತೋರಿಸಿ ಮತ ಕೇಳಿದ್ದಾರೆ. ಅವರು ಏನಿದ್ರು ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದೇನು ಕುರ್ಚಿ ಬೇಕಾಗಿರೋದು ಅಷ್ಟೇ. ಜನಗಳಿಗೆ ಏನು ಮಾಡಿಸ್ತಾ ಇದ್ದಾರೆ ಅವರು, ಜನಗಳಿಗೆ ಈಚೀಚೆಗೆ ಗೊತ್ತಾಗ್ತಾ ಇದೆ. ಈಗ ಅಭಿವೃದ್ಧಿ ಹೇಳ್ಬೇಕಿಲ್ಲ ಸಮಯ, ನಾವು ಹೇಳ್ತೀವಿ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. 5 ಗ್ಯಾರಂಟಿ ಜೊತೆ 6ನೇ ಗ್ಯಾರಂಟಿ ಅಂತೀನಿ, ಮನೆಗಳು ಕೊಡೋದು. ಮನೆಗಳು ಅದೇ ರುದ್ರಪ್ಪಣ್ಣಾಗಿ ಕೇಳ್ತಾ ಇದ್ರು ನನಗೆ, ನನ್ನ ತಾಲೂಕಲ್ಲೂ ಇದೆ ಮನೆ, ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾಡ್ತೀನಲ್ಲ ಅಂದೆ. ನಾವು ಘೋಷಣೆ ಮಾಡಿರಲಿಲ್ಲ, ಬರೀ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು 2,38,000 ಮನೆಗಳು, ಎಷ್ಟು 2,38,000 ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬಿ ಜೆ ಪಿಯವರು ಸವಾಲು ಆಗ್ತೀನಿ. ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ ಒಂದು ಮನೆ ಏನಾರು ಅವ್ರು ಕೊಟ್ಟಿದ್ರೆ, ಅವ್ರು ಓದೋದಿಲ್ಲ 5 ವರ್ಷದಲ್ಲಿ, ನಾನು ರಾಜಕೀಯದಿಂದ ನಿರೋಧಿ ತೊಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಕಾರಣಕ್ಕೆ 5 ಗ್ಯಾರಂಟಿ ಜೊತೆ ಇದು ನಾನು ಕೊಡ್ತೀನಿ 9,500 ಕೋಟಿಗಳು ಮನೆಗಳು, 2,38,000 ಮನೆ ನೀನು ಬಡವ್ರು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ಬಿಡುಗಡೆ ಮಾಡಿದ್ರು. ಫೆಬ್ರವರಿಯಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ 38,000 ಕೊಡ್ತೀವಿ. 1 ವರ್ಷದಲ್ಲಿ 2,38,000 ಮನೆಗಳು ಕೊಡ್ತೀವಿ ನಾವು.